ಅಡ್ಮಿಟ್ ಆಗಿದೆ. ಬಿಜೆಪಿ ವಿರುದ್ಧ ಮಾಜಿ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಬಿಜೆಪಿ ಅವರು ದರಿದ್ರದವರು, ದರಿದ್ರ ಸರ್ಕಾರ ಅಂತ ಸಿದ್ದು ಹೇಳಿದ್ದಾರೆ. ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಗೂ ಕೂಡ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಬಿಜೆಪಿಯದ್ದು ದರಿದ್ರ ಸರ್ಕಾರ, ಬಿಜೆಪಿ ಅವರು ದರಿದ್ರದವರು ಅಂತ ಸಿದ್ದರಾಮಯ್ಯ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಗೂ ಕೂಡ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ನಾವು ನಿಜವಾದ ಗೋಮಾತೆ ಪೂಜೆಯನ್ನ ಮಾಡ್ತೀವಿ. ಚಿಕ್ಕವನಿದ್ದಾಗ ಬೆಳಿಗ್ಗೆ ಎದ್ದ ತಕ್ಷಣ ಎತ್ತುಗಳ ಮುಖವನ್ನ ನಾವೆಲ್ಲ ನೋಡ್ತಾ ಇದ್ವಿ. ಬಿಜೆಪಿ ಅವರು ಸಗಣಿ ಗಂಜಲ ಬಾಚಿಲ್ಲ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಕಾನೂನು ಮಾಡಲೇಬೇಕಾದ ಅಗತ್ಯ ಇದೆ ಅಂತ ಸನ್ನಿವೇಶದಲ್ಲಿ ಮಾಡಬೇಕು. ಈಗೇನು ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ಗೆ ಅಗತ್ಯ ಇತ್ತ, APMC ಆಕ್ಟ್ಗೆ ಅಗತ್ಯ ಇತ್ತ, SSL ಕಮ್ಯುನಿಟೀಸ್ ಆಕ್ಟ್ ಅಗತ್ಯ ಇತ್ತ? ರೈತರನ್ನ ನಾಶ ಮಾಡಕ್ಕೆ ಹೊರಟುಬಿಟ್ಟಿದ್ದಾರೆ. ಬೆಲೆ ಏರಿಕೆ ಯದ್ವಾತದ್ವ ಈಗ ಹೋಗ್ಬಿಡ್ತದೆ. ಆಯ್ತಾ, ಆಮೇಲೆ ಈಗ ಏನು ಇನ್ನೊಂದೇನು ಮಾಡಿದ್ದಾರೆ, ರಾಷ್ಟ್ರೀಯ ಅಧ್ಯಕ್ಷರು JP ನಡ್ಡಾ, ನಮ್ಮ ಕರ್ನಾಟಕ ಇನ್ಚಾರ್ಜ್ ಅರುಣ್ ಸಿಂಗ್ ಜೊತೆಗೆ ಸುಮಾರು 1 ಗಂಟೆ ಕಾಲ ಚರ್ಚೆಗಳಾಯಿತು. ಮೊನ್ನೆ ನಡೆದಂಥ ಗ್ರಾಮ ಪಂಚಾಯಿತಿ ಚುನಾವಣೆ ಫಲಿತಾಂಶ ಅವರೆಲ್ಲರಿಗೂ ಭಾಳ ಸಂತೋಷ ತಂದಿದೆ. ಆ ಎಲ್ಲ ಅಂಕಿಅಂಶಗಳನ್ನು ವಿವರವಾಗಿ ಕೇಳಿ ಮತ್ತೆ ಸಂತೋಷವನ್ನು ಪಟ್ಟರು ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಉಳಿದ ಇಬ್ಬರು ನಾಯಕರು. ಬರುವಂಥ 2 ವಿಧಾನಸಭೆ ಲೋಕಸಭಾ ಚುನಾವಣೆ ಬಗ್ಗೆ ತಕ್ಷಣ ಹೆಸರನ್ನು ಕಳಿಸ್ಕೊಡಿ, ಕ್ಲಿಯರ್ ಮಾಡಿ ಕಳಿಸ್ಕೊಡ್ತೀವಿ. 3 ಸೀಟ್ ಗೆಲ್ಲೇಬೇಕು, ಅದಕ್ಕೆಲ್ಲ ಪ್ರಯತ್ನ ಆಗಬೇಕು ಅನ್ನುವಂಥ ಸಲಹೆಯನ್ನು ಕೊಟ್ಟರು. ಬಹಳ ಮುಖ್ಯವಾಗಿ ನೀವೆಲ್ಲ ನಿರೀಕ್ಷೆ ಮಾಡ್ತಿರೋದು ಮಂತ್ರಿಮಂಡಲದ ವಿಸ್ತರಣೆ ಬಗ್ಗೆ ಸವಿಸ್ತಾರವಾಗಿ ಚರ್ಚೆಗಳಾಯಿತು. ನಿಮಗೆ ಸಿಹಿ ಸುದ್ದಿ ಆದಷ್ಟು ಬೇಗ ಸಿಗುತ್ತೆ. ಅವರೆಲ್ಲರ ಜೊತೆ ಪೂರ್ಣ ಚರ್ಚೆ ಮಾಡಿ ಬಂದಿದ್ದೇನೆ. ನನಗಂತೂ ತೃಪ್ತಿಕರವಾದ, ಸಮಾಧಾನಕರವಾದ ರೀತಿ ಚರ್ಚೆಗಳಾಯಿತು. ಫೈನಲ್ ಏನು ಹೇಗೆ ಏನು ಅನ್ನೋದನ್ನು ಅವರು ನಮಗೆ ತಿಳಿಸೋರಿದ್ದಾರೆ. ನನಗಂತೂ ಇವತ್ತಿನ ಮೀಟಿಂಗು ಅತ್ಯಂತ ಸಂತೋಷ ತಂದಿದೆ, ಸಮಾಧಾನ ತಂದಿದೆ, ತೃಪ್ತಿ ತಂದಿದೆ. ನಮ್ಮ ನಿರೀಕ್ಷೆ ಮೇರೆ ಒಳ್ಳೆಯ ರೀತಿಯ ಒಂದು ಸಹಕಾರವನ್ನು ಕೊಡುವಂಥ ಭರವಸೆಯನ್ನು ನೀಡಿದೆ. ಸಂಪುಟ ಪುನರ್ರಚನೆ ಆಗುತ್ತಾ ಅಥವಾ ವಿಸ್ತರಣೆ ಆಗುತ್ತಾ? ಅವ್ರು ತಿಳಿದ ತಕ್ಷಣ ಗೊತ್ತಾಗುತ್ತಲ್ಲ ನಿಮಗೆ. ಪ್ಲೀಸ್ ಒಬ್ಬೊಬ್ಬರು ಕೇಳಿಯಪ್ಪ. ಮೊದಲನೇ ಬಾರಿಗೆ 4 ಜನ ಮುಖಂಡರುಗಳು ಒಟ್ಟಿಗೆ ಸೇರಿ ನಡೆಸಿರುವ ಮಾತುಕತೆ ತುಂಬಾ ಮಹತ್ವವನ್ನು ಪಡ್ಕೊಂಡಿತ್ತು. ಹಾಗಾಗಿ ಸರ್ ಯಾವತ್ತಿಗಾಗ್ಬೋದು ಏನು ಅನ್ನೋದ್ರ ಬಗ್ಗೆ ಅಲ್ಲ, ನಾವು ವೆಯ್ಟ್ ಮಾಡಿ. ನಾನು ಹೇಳಿದ್ನೆಲ್ಲ, ಈಗ ಸಮಾಧಾನವಾಗಿ ಶಾಂತಚಿತ್ತರಾಗಿರಿ ನೀವು. ನಾನು ನಮ್ಮ ಎಲ್ಲರಿಗೂ ಸಹ ಶುಭ ಸಂದೇಶವನ್ನು, ಸಂತೋಷ ಸುದ್ದಿಗಳನ್ನು ಆದಷ್ಟು ಬೇಗ ಕೇಂದ್ರದವರು ಕೊಡೋರಿದ್ದಾರೆ. ಅದಕ್ಕೆ ನಾನು ಹೇಳಿದ್ದು ಅತ್ಯಂತ ಸಂತೋಷಕರವಾದಂಥ ಚರ್ಚೆಗಳಾಯಿತು. ಆದಷ್ಟು ಬೇಗ ನಮ್ಮ ನಿರೀಕ್ಷೆಗಳಿದೆ, ನಮ್ಮ ಸಲಹೆಗಳನ್ನು ನಾವು ಕೊಟ್ಟಿದ್ದೇವೆ. ಅದಕ್ಕೆಲ್ಲಕ್ಕೂ ಕೇಂದ್ರದ ನಾಯಕತ್ವ ಸ್ಪಂದಿಸುತ್ತೆ ಅನ್ನುವಂಥ ಸಂಪೂರ್ಣ ವಿಶ್ವಾಸದೊಂದಿಗೆ ನಾನು ರಾತ್ರಿ ವಾಪಸ್ ಹೋಗ್ತಾ ಇದ್ದೆ. ಅಲ್ಲಣ್ಣ, ನಾನು ನಿನಗೆ ಸ್ಪಷ್ಟ ಮಾಡಿದ್ದೀನಿ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಇವತ್ತಿನ ಸಭೆ ಸಂಪೂರ್ಣ ತೃಪ್ತಿ ತರುವಂಥ ಚರ್ಚೆಗಳಾಯಿತು. ಕರ್ನಾಟಕದಲ್ಲಿ ಪಕ್ಷದ ಬೆಳವಣಿಗೆ ಬಗ್ಗೆನೂ ಸಹ ಅವ್ರಿಗೆ ತೃಪ್ತಿಯಾಗಿದೆ. ಗ್ರಾಮ ಪಂಚಾಯಿತಿ ಎಲೆಕ್ಷನ್ ಫಲಿತಾಂಶನೂ ಅವ್ರಿಗೆ ತೃಪ್ತಿ ತಂದಿದೆ. ಬರುವಂಥ ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಬಗ್ಗೆ ಈಗಲಿಂದ ಕೆಲಸ ಮಾಡಬೇಕು ಅನ್ನೋ ಸಲಹೆಯನ್ನು ಕೊಟ್ಟಿದ್ದಾರೆ. 3ನೇದು 2 ವಿಧಾನಸಭೆ, 1 ಲೋಕಸಭಾ ಚುನಾವಣೆ ಏನು ಬರ್ತಾ ಇದೆ ಆ ಬಗ್ಗೆನೂ ಚರ್ಚೆ ಆಯಿತು. 4ನೇದು ಅಮಿತ್ ಶಾ ಜಿಯವರು ಡೆಲ್ಲಿಗೆ ಬೆಂಗಳೂರು ಬರ್ತಾ ಇದ್ದಾರೆ. ಭದ್ರಾವತಿಯಲ್ಲಿ ಇದೆಲ್ಲ ಕಾರ್ಯಕ್ರಮಗಳು, ಅಲ್ಲಿ ಕಾರ್ಯಕ್ರಮದ ವಿವರವನ್ನು ಸಹ ಡೀಟೇಲ್ ಚರ್ಚೆ ಮಾಡಿದ್ದೇವೆ. ಭಾಳ ಸಂತೋಷವಾಗಿ, ತೃಪ್ತಿಕರವಾಗಿ ಎಲ್ಲ ಚರ್ಚೆಗಳಾಗಿದೆ. ನಿಮ್ಗೆ ಆದಷ್ಟು ಬೇಗ ಒಳ್ಳೆಯ ಸುದ್ದಿಗಳು ಸಿಗುತ್ತೆ. ಪಾಟೀಲ್ ಯತ್ನಾಳ್ ಅವರು ಪದೇ ಪದೇ ಪಕ್ಷದಲ್ಲಿ ನಾನು ಈಗ ನೋಡಿ, ಈಗ ಸಂತೋಷದ ವಿಷಯದ ಸಂದರ್ಭದಲ್ಲಿ ಈ ಥರ ಯಾವುದೇ ವಿಷಯಗಳನ್ನ ನಾ ಚರ್ಚೆ ಮಾಡೋಕ್ಕೆ ಇಷ್ಟಪಡ್ತೀನಿ. What discussion with Amit? Sir, I have discussed in detail with our Nadda ji and also Amit bhai and also Arun Singh ji, and in detail I have explained the Grama Panchayat election result, and also coming to assembly election and Lok Sabha election also we have discussed. About cabinet also we discussed in detail. As early as possible he is going to clear the names and we are waiting for their instruction. ಆ ಎಲ್ಲ ಅಂಕಿಅಂಶಗಳನ್ನು ವಿವರವಾಗಿ ಕೇಳಿ ಮತ್ತೆ ಸಂತೋಷವನ್ನು ಪಟ್ಟರು ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಉಳಿದ ಇಬ್ಬರು ನಾಯಕರು. ಬರುವಂಥ 2 ವಿಧಾನಸಭೆ ಲೋಕಸಭಾ ಚುನಾವಣೆ ಬಗ್ಗೆ
ತಕ್ಷಣ ಹೆಸರನ್ನು ಕಳಿಸ್ಕೊಡಿ, ಕ್ಲಿಯರ್ ಮಾಡಿ ಕಳಿಸ್ಕೊಡ್ತೀವಿ. 3 ಸೀಟ್ ಗೆಲ್ಲೇಬೇಕು, ಅದಕ್ಕೆಲ್ಲ ಪ್ರಯತ್ನ ಆಗಬೇಕು ಅನ್ನುವಂಥ ಸಲಹೆಯನ್ನು ಕೊಟ್ಟರು. ಬಹಳ ಮುಖ್ಯವಾಗಿ ನೀವೆಲ್ಲ ನಿರೀಕ್ಷೆ ಮಾಡ್ತಿರೋದು ಮಂತ್ರಿಮಂಡಲದ ವಿಸ್ತರಣೆ ಬಗ್ಗೆ ಸವಿಸ್ತಾರವಾಗಿ ಚರ್ಚೆಗಳಾಯಿತು. ನಿಮಗೆ ಸಿಹಿ ಸುದ್ದಿ ಆದಷ್ಟು ಬೇಗ ಸಿಗುತ್ತೆ. ಅವರೆಲ್ಲರ ಜೊತೆ ಪೂರ್ಣ ಚರ್ಚೆ ಮಾಡಿ ಬಂದಿದ್ದೇನೆ. ನನಗಂತೂ ತೃಪ್ತಿಕರವಾದ ಸಮಾಧಾನಕರವಾದ ರೀತಿ ಚರ್ಚೆಗಳಾಯಿತು. ಫೈನಲ್ ಏನು ಹೇಗೆ ಏನು ಅನ್ನೋದನ್ನು ಬಹಳ ಮುಖ್ಯವಾಗಿ ನೀವೆಲ್ಲ ನಿರೀಕ್ಷೆ ಮಾಡ್ತಿರೋದು ಮಂತ್ರಿಮಂಡಲದ ವಿಸ್ತರಣೆ ಬಗ್ಗೆ ಸವಿಸ್ತಾರವಾಗಿ ಚರ್ಚೆಗಳಾಯಿತು. ನಿಮಗೆ ಸಿಹಿ ಸುದ್ದಿ ಆದಷ್ಟು ಬೇಗ ಸಿಗುತ್ತೆ. ಅವರೆಲ್ಲರ ಜೊತೆ ಪೂರ್ಣ ಚರ್ಚೆ ಮಾಡಿ ಬಂದಿದ್ದೇನೆ. ನನಗಂತೂ ತೃಪ್ತಿಕರವಾದ ಸಮಾಧಾನಕರವಾದ ರೀತಿ ಚರ್ಚೆಗಳಾಯಿತು. ಫೈನಲ್ ಏನು ಹೇಗೆ ಏನು ಅನ್ನೋದನ್ನು ಅವರು ನಮಗೆ ತಿಳಿಸೋರಿದ್ದಾರೆ. ನನಗಂತೂ ಇವತ್ತಿನ ಮೀಟಿಂಗು ಅತ್ಯಂತ ಸಂತೋಷ ತಂದಿದೆ, ಸಮಾಧಾನ ತಂದಿದೆ, ತೃಪ್ತಿ ತಂದಿದೆ. ನಮ್ಮ ನಿರೀಕ್ಷೆ ಮೇರೆ ಒಳ್ಳೆಯ ರೀತಿಯ ಒಂದು ಸಹಕಾರವನ್ನು ಕೊಡುವಂಥ ಭರವಸೆ. ಇದು ಯಡಿಯೂರಪ್ಪನವರ ಮಾತು. ಯಾಕಂದ್ರೆ ಸ್ವಲ್ಪ ಹೊತ್ತಿನ ಮುಂಚೆ ಅವರು ಪ್ರತಿಕ್ರಿಯೆ ಕೊಡದೆ ಹೋದಾಗ ಏನಾಗಿರಬಹುದು ಅಂತ ಕುತೂಹಲ ಇದ್ದೇ ಇತ್ತು. ಇನ್ ಡೀಟೇಲ್ ಈಗ ಹೇಳಿದ್ರು ಅವರು. 1 ಗಂಟೆ ಕಾಲ ಚರ್ಚೆ ಆಯಿತು ನಿಜ. ಯಾಕಂದ್ರೆ ಅಮಿತ್ ಶಾ ಅವರಿದ್ರು, JP ನಡ್ಡಾ ಅವರಿದ್ರು, ಅರುಣ್ ಸಿಂಗ್ ಅವರು ಇದ್ರು. ನಾವು ಮಾತಾಡಿದ್ವಿ ಗ್ರಾಮ ಪಂಚಾಯತ್ ಚುನಾವಣೆಯ ಫಲಿತಾಂಶ, ಇನ್ನೇನು ಮುಂಬರುವಂತ ಅಸೆಂಬ್ಲಿ ಉಪಚುನಾವಣೆ, ಹಾಗೆಯೇ ಲೋಕಸಭಾ ಉಪಚುನಾವಣೆ ಬಗ್ಗೆನೂ ಕೂಡ ನಾವು ಚರ್ಚೆ ಮಾಡಿದ್ವಿ. ಆದಷ್ಟು ಬೇಗ ಅಭ್ಯರ್ಥಿಗಳನ್ನ ಫೈನಲ್ ಮಾಡಿ ಅದರಲ್ಲಿ ಯಾರು ಫೈನಲ್ ಅಂತ ನಾವು ಹೇಳ್ತೀವಿ ಅಂತ ಹೇಳಿದ್ರು. ಇನ್ನೇನು ಸದ್ಯದಲ್ಲೇ ಒಂದು ಸಿಹಿ ಸುದ್ದಿ ಸಿಗುತ್ತೆ, ಸಂತಸದ ಸುದ್ದಿ ಸಿಗುತ್ತೆ. ನಮ್ಮ ನಿರೀಕ್ಷೆಗಳನ್ನೆಲ್ಲ ಕೇಂದ್ರ ನಾಯಕರು ನೆರವೇರಿಸ್ತಾರೆ. ನನಗೆ ಬಹಳ ಸಂತೋಷ ಆಗಿದೆ, ತೃಪ್ತಿದಾಯಕ ಭೇಟಿಯಾಗಿತ್ತು, ಚರ್ಚೆಗಳಾಗಿದೆ ಅಂತ ಯಡಿಯೂರಪ್ಪನವರು ಹೇಳಿದ್ರು. 3 ಕ್ಷೇತ್ರಗಳ ಉಪಚುನಾವಣೆ ಬಗ್ಗೆ ಮಾಹಿತಿಯನ್ನು ಕೇಳಿದ್ದಾರೆ. ಆದಷ್ಟು ಬೇಗ ಅಭ್ಯರ್ಥಿಗಳನ್ನ ಫೈನಲ್ ಮಾಡಿ ಅಂತಲೂ ಹೇಳಿದ್ದಾರೆ, ಲಿಸ್ಟ್ ಕಳಿಸ್ಕೊಡಕ್ಕೆ ಹೇಳಿದ್ದಾರೆ. ಅದಾಗುತ್ತೆ ಕೆಲಸ. ಆಮೇಲೆ ಸಂಪುಟ ವಿಸ್ತರಣೆನ ಪುನರ್ರಚನೆ ಅಂತ ಕೇಳಿದ್ದಕ್ಕೆ ಅದು ಕೂಡ ಫೈನಲ್ ಆಗುತ್ತೆ. ನಾನು ಕಾಯ್ತಾ ಇದ್ದೀನಿ. ಅದ್ರ ಬಗ್ಗೆ ಇನ್ ಡೀಟೇಲ್ ಇವತ್ತು ನಾನು ಹೇಳಿದ್ದೀನಿ, ಚರ್ಚೆ ಮಾಡಿದ್ದೀವಿ. ನೋಡೋಣ ಕೇಂದ್ರ ನಾಯಕರು ಯಾವಾಗ ಹೇಳ್ತಾರೆ. ತಕ್ಷಣಕ್ಕೆ ಆಗುತ್ತೆ, ಇನ್ನೇನು ಸದ್ಯದಲ್ಲೇ ಆಗುತ್ತೆ ಅಂತ ಯಡಿಯೂರಪ್ಪನವರು ಹೇಳಿದ್ದಾರೆ. ಇನ್ನು ಯತ್ನಾಳ್ ಬಗ್ಗೆ ಕೇಳಿದಾಗ ಈ ಸಂತೋಷದ ಕ್ಷಣದಲ್ಲಿ ಆ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡಲ್ಲ ಅಂತ ಹೇಳಿದ್ರು. ಆದರೆ ನನ್ನ ನಿರೀಕ್ಷೆಗಳೇನೇನಿತ್ತು, ನಮ್ಮ ನಿರೀಕ್ಷೆಗಳೇನೇನಿತ್ತು ಅವೆಲ್ಲವನ್ನೂ ಕೂಡ ಕೇಂದ್ರ ನಾಯಕರು ನೆರವೇರಿಸ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ನನಗಿವತ್ತು ಬಹಳ ಸಂತೋಷವಾಗಿದೆ, ತೃಪ್ತಿದಾಯಕ ಚರ್ಚೆ ಆಯಿತು ಅಂತ ಹೇಳಿದ್ರು. ಎಲ್ಲ ಅಂಕಿಅಂಶಗಳನ್ನು ವಿವರವಾಗಿ ಕೇಳಿ ಮತ್ತೆ ಸಂತೋಷವನ್ನು ಪಟ್ಟರು ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಉಳಿದ 2 ನಾಯಕರು. ಬರುವಂಥ 2 ವಿಧಾನಸಭೆ ಲೋಕಸಭಾ ಚುನಾವಣೆ ಬಗ್ಗೆ ತಕ್ಷಣ ಹೆಸರನ್ನು ಕಳಿಸ್ಕೊಡಿ, ಕ್ಲಿಯರ್ ಮಾಡಿ ಕಳಿಸ್ಕೊಡ್ತೀವಿ. 3 ಸೀಟ್ ಗೆಲ್ಲೇಬೇಕು, ಅದಕ್ಕೆಲ್ಲ ಪ್ರಯತ್ನ ಆಗಬೇಕು ಅನ್ನುವಂಥ ಸಲಹೆಯನ್ನು ಕೊಟ್ಟರು. ಬಹಳ ಮುಖ್ಯವಾಗಿ ನೀವೆಲ್ಲ ನಿರೀಕ್ಷೆ ಮಾಡ್ತಿರೋದು ಮಂತ್ರಿಮಂಡಲದ ವಿಸ್ತರಣೆ ಬಗ್ಗೆ ಸವಿಸ್ತಾರವಾಗಿ ಚರ್ಚೆಗಳಾಯಿತು. ನಿಮಗೆ ಸಿಹಿ ಸುದ್ದಿ ಆದಷ್ಟು ಬೇಗ ಸಿಗುತ್ತೆ. ಅವರೆಲ್ಲರ ಜೊತೆ ಪೂರ್ಣ ಚರ್ಚೆ ಮಾಡಿ ಬಂದಿದ್ದೇನೆ. ನನಗಂತೂ ತೃಪ್ತಿಕರವಾದ ಸಮಾಧಾನಕರವಾದ ರೀತಿ ಚರ್ಚೆಗಳಾಯಿತು. ಫೈನಲ್ ಏನು ಹೇಗೆ ಏನು ಅನ್ನೋದನ್ನು ಅವರು ಬಹಳ ಮುಖ್ಯವಾಗಿ ನೀವೆಲ್ಲ ನಿರೀಕ್ಷೆ ಮಾಡ್ತಿರೋದು ಮಂತ್ರಿಮಂಡಲದ ವಿಸ್ತರಣೆ ಬಗ್ಗೆ ಸವಿಸ್ತಾರವಾಗಿ ಚರ್ಚೆಗಳಾಯಿತು. ನಿಮಗೆ ಸಿಹಿ ಸುದ್ದಿ ಆದಷ್ಟು ಬೇಗ ಸಿಗುತ್ತೆ. ಅವರೆಲ್ಲರ ಜೊತೆ ಪೂರ್ಣ ಚರ್ಚೆ ಮಾಡಿ ಬಂದಿದ್ದೇನೆ. ನನಗಂತೂ ತೃಪ್ತಿಕರವಾದ ಸಮಾಧಾನಕರವಾದ ರೀತಿ ಚರ್ಚೆಗಳಾಯಿತು. ಮತ್ತಷ್ಟು ನ್ಯೂಸ್ ಅಪ್ಡೇಟ್ಸ್